ನಮಸ್ಕಾರ ರೀ ನಮ್ಮ ಮಂದಿಗೆ. ಇವತ್ತು ನೋಡ್ರಿ ಒಂದು ಕಾರ್ಯಕ್ರಮಕ್ಕೆ ಹೊಂಟೀವಿ ಕರಡಿಗುಡ್ಡಕ್ಕೆ. ನೋಡ್ರಿ ಇಷ್ಟು ಚೆನ್ನಾಗಿ ಹೊಂಟೀವಿ. ಐಶ್ವರ್ಯ ಸಿಂಗರ್, ಅವ್ರ ಮಮ್ಮಿ ಡಾನ್, ಇವ್ರು ರಾಕೇಶ್ ಸರ್ ಅಂತ ಸೌಂಡ್ ಇಂಜಿನಿಯರ್, ಬಿಜಾಪುರ್ಲಿಂದ ಬಂದಾರ ನೋಡ್ರಿ ಸೌಂಡ್ ಆಪ್ರೇಟ್ ಮಾಡೋದು. ಅವ್ರ ಕಾರ್ನಾಗ ಹೊಂಟೇವ್ರಿ ಫ್ರೆಂಡ್ಸ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ನೇ ಲಾಗ್ ರೀ. ಹಿಂಗಾಗಿತ್ತಂದು ನೋಡ್ರಿ, ಬೈಬೇಡ್ರಿ, ತಪ್ಪಿದ್ದಲ್ಲಿ ಕ್ಷಮಿಸ್ರಿ. ನೋಡೋಣ್ರಿ ಮುಂದೆ ಏನೇನು ಇರ್ತಿದ್ದೆ. ನಮ್ಮ ಶಿವನ್ ತೋರಿಸ್ಬೇಕನ್ನಿಸ್ತ. ನಮ್ಮ ಶಿವನ್ ನೋಡಿ ನಮಸ್ಕಾರ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ಹಂಗೆ ಹೋಗ್ಕೊಂತ ಪೊಲೀಸ್ ಮಾಮ ಬರ್ತಾವ ಅನ್ಕೊಂಡಿವ್ರಿ. ಇವ್ರ ನಡಕ್ ಬಂದ್ಬಿಟ್ರು ನೋಡ್ರಿ. ಹೊಗ್ಗ ಅವನವನ ಏನಪ್ಪ ಮಂದಿ ತಾಯಿ ಮಗಳು ನಗಾಕತ್ ಬಿಟ್ಟಾರ. ಒಂದು ಬೆಳಗಿಂದ ಚಾಲು ಮಾಡ್ಯಾರ್ರಿ, ಮಧ್ಯಾಹ್ನ ಅಲ್ಲ ಅಲ್ಲಿ ಊರು ಮುಟ್ಟು ಮಟಾನು ನಕ್ಕಾರ. ಸಾಕಾದಂಗೆ ಆತವ್ರಿಗೆ ನೋಡಿ ನೋಡಿ ನೋಡಿ. ಮುಂದೆ ಹಂಗೆ ಹೊಂಟಿವಿ ದಾರಿನ ಗೊತ್ತಾಗವಲ್ದು ಅನ್ಕೊಳಕತ್ತಿದ್ರಿ. ಆದ್ರೂ ಮುಂದೆ ಒಂದು ಸರ್ಕಲ್ ಬಂದೇ ಬಿಡತ್ರಿ. ಬಂದು ಕೊಡ್ಸಕ ಟ್ರಾಫಿಕ್ ಆಗೇ ಬಿಟ್ಟಿತ್ರಿ ಅಲ್ಲಿ ಜಗ್ಗಕ್ಕೆ. ಇವ್ರು ನೋಡಿದ್ರೆ ನಗು ನಿಲ್ಲಿಸ್ವಲ್ರ ಅನ್ಕೊಂತ ದಾರಿ ತಪ್ಪಿಬಿಟ್ಟೇವ್ರಿ ನಾವು. ಕಷ್ಟದ ಕಾಲಕ್ಕೆ ನೆರವಾಕೈತಂತಂದು ಮತ್ತು ಮ್ಯಾಪ್ ಅನ್ನೋ ದೇವರಿಗೆ ಓಪನ್ ಮಾಡಿದ್ವಿ ರೀ. ಓಪನ್ ಮಾಡಿ ಹೊಂಟ್ರ ದಾರಿ ತೋರಿಸ್ಲಿಲ್ರಿ. ಅದು ಸಂಧಿಗೊಂದು ತಿರುಗಾಡಿ ಮೇನ್ ರೋಡ್ ಬರೋಲ್ಲಂದು ನಮ್ಮ ಚಿಂತೆ ಆಗಿದ್ರೆ ಇವ್ರಿಬ್ರು ತಾಯಿ ಮಕ್ಕಳಿಗೆ ಇನ್ನೂ ನಗುದ ಮುಗ್ದಿಲ್ರಿ. ನೋಡ್ರಿ ಫ್ರೆಂಡ್ಸ್, ಅಂತೂ ಇಂತೂ ಮೇನ್ ರೋಡಿಗೆ ಬಂದ್ವಿ, ಕೇಶಾಪುರಿಗೆ ಬಂದೀವಿ. ಇವಾಗ ಅನ್ಕಿರಿ ಜಲ್ದಿನ ಹೋಗ್ಬೇಕು. ಟೈಮ್ ಅನ್ಕಿರಿ ಓವರ್ ಆಗಿಬಿಟ್ಟೈತಿ. ನಾವೇನೋ ಟೈಮ್ ತೊಗೊಂಡು ಒಂದೆರಡು ರೀಲ್ಸ್ ಮಾಡ್ಕೊಂಡು ಆರಾಮ್ ಹೋದ್ರೆ ಆಕೈತಿ. ಅಲ್ಲಿ ಮತ್ತೆ ನಮ್ಮ ತಮ್ಮ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳೇನ್ರಿ. ಬರ್ತಡೇದು ಇನ್ನೂ ಬಿಟ್ಟ ಕೊಡಿಸಿಲ್ಲ. ನೋಡೋಣ್ರಿ ಏನೇನಾಗ್ತೈತಿ. ಇವ್ರು ಹೋಗೋದ್ರಾಗ ಪಾರ್ಟಿ ಪೆನ್ಸಿಲ್ ಎಲ್ಲ ರೆಡಿ ಮಾಡಿಟ್ಟಿರ್ತಾರ. ಪಾರ್ಟಿ ಕೊಡ್ತೀನಿ ಅಂತ ಹೇಳೋದು ಇಲ್ರಿ, ಏನು ರೆಡಿ ಮಾಡಂಗಿಲ್ಲ. ಆದ್ರೂ ನಮ್ಮ ತಮ್ಮ ಭಾಳ ಚಲೋ ಅದಾನ, ಪಾರ್ಟಿ ಕೊಡ್ತಾನೆ. ನೋಡ್ರಿ ಫ್ರೆಂಡ್ಸ್, ಹೋಗೋ ಮಟ ಇಷ್ಟು ಲೇಟ್ ಆತ. ಈಗೆಲ್ಲ ವಿಡಿಯೋ ಏನು ಮಾಡಂಗಿಲ್ಲ. ಹೋ ನೋಡ್ರಿ ಯಾವ ಊರಂತ ಕಮೆಂಟ್ ಮಾಡ್ರಿ. ಯಾವ ಅಂಗಡಿ ಅಂತ, ಯಾವ ಊರಂತ ಮಾಡ್ರಿ. ಎಲ್ಲಿ ಎಲ್ಲಾರು ಹಾಯ್ ಫ್ರೆಂಡ್ಸ್, ನೋಡ್ರಿ ಎಷ್ಟು ಗೊತ್ತಾಗೈತಿ. ಇವ್ರ ಊರ್ ಅನ್ಕಿರಿ ಜಗ್ ಕಾಡ್ ಒಳಗಿದ್ದಂಗ ಐತಿ. ನಮ್ಮ ಹುಡುಗಿಯರೆಲ್ಲ ಹೆದರ್ಕೊಂಡ್ ಕುತ್ಕೊಂಡ್ಬಿಟ್ಟಾರಿ. ಯಾಕಂದ್ರ ಒಂದ ದುರ್ಘಟನೆ ನೋಡಿದ್ರ ಅವ್ರ. ನೋಡಿ ಕೇಳೋನ್ ಬರ್ರಿ ಏನೇನು. ಅಯ್ಯೋ ಏನ್ ಕಾಣಕತ್ತ ಕತ್ತದಾಗ ಕರ್ರೇವುಗಳು ಕಾಣಕತ್ತಾವ. ಯಾರ್ಯಾರು ಕುಂತಾರ ಅನ್ನೋದು ಏನ್ರ ನೋಡಿ ಏನ್ರ ನೋಡ್ಕೊಂಡು ಹೆದ್ರೋದು. ನೋಡ್ರಿ ಫೈನಲಿ ರೆಡಿಯಾಗಿ ಸ್ಟೇಜ್ ಹತ್ತೇವಿ. ಎಲ್ಲರೂ ಹುಡುಗರು ಅನ್ಕಿರಿ ಫುಲ್ ಜೋಶ್ ಒಳಗದಾವ. ಕರಡಿಗುಡ್ಡದ ಹುಡುಗರು ಅಂತಂದ್ರೆ ಸುಮ್ಮನೆ ಅಂತ ತಿಳ್ಕೊಂಡ್ರನ. ಹಂಗೆ ಸಣ್ಣ ಹುಡುಗರು ಹಾಡಾಡತ್ತಿದ್ರಿ. ಇಲ್ಲಿ ಲಂಗ ದವಣಿ ಒಳಗೆ ಮಸ್ತ್ ಕಾಣ್ತಿಲ್ಲ ಅವಣ್ಣ. ನಮ್ಮ ಕಾಕ ನೋಡ್ರಿ ಹೆಂಗೆ ನಗ್ತಾನೀಗ, ಕುಲು ಅಂತ ನಗ್ತಾನೆ ನೋಡ್ರಿ ನಕ್ಕ ಹಗ್ಗ ಅವನವ್. ನಮ್ಮ ಕಾಕಾಗ ನಗ್ಸು ಮಠ ಅಂದ್ರೆ ಟೈಮ್ ಓವರ್ ಆಗಿಬಿಟ್ಟಿತ್ರಿ. ಹುಡುಗರು ಅನ್ಕಿರ್ ಕಾಯಕತ್ತಿದ್ರೆ ಜಾನಪದ ಹಾಡು ಯಾವಾಗ ಹಾಡ್ತೀವಿ ಅಂತಂದು. ಇಷ್ಟೆಲ್ಲ ಮುಗಿಸಿದ್ರೊಳಗೆ ನಮ್ಮ ಕರಿಯಪ್ಪ ಅನ್ಕಿರಿ ಬೇಜಾರಾಗಿ ಕುಂತ್ಬಿಟ್ಟಾನ್ರಿ. ಯಾಕಂದ್ರೆ ಅವ್ನು ಹಾಡಾಕ ಕೊಡಾಕತ್ತಿಲ್ಲ ಅಂತಂದು. ಹಂಗೆ ಮತ್ತೆ ನೋಡಾಕತ್ತೆ ಒಬ್ಬ ಮುತ್ಯ ಸಿಕ್ಕಾರಿ. ಅವ್ನು ಮಾತಾಡ್ಸತ್ತೀನಿ, ಮಾತಾಡವಲ್ಲವ. ನಾ ಮಾತಾಡೋ ಮಾತು ತಿಳಿಯವಲ್ದವ್ನಿಗೆ. ನೋಡ್ರಿ ಹೆಂಗೆ ಏನೇನು ಮಾಡ್ತಾನಂತ. ಅವ್ನು ಬಾಜು ಇದ್ದವನಾಗ್ತಾನ, ಅವ ನಗಂಗೆ ಇಲ್ರಿ. ಲಾಸ್ಟಿಗೆ ಅವ ನಗು ಮಟಾನು ಬಿಡ್ಲಿಲ್ರಿ. ನಾನು ನಗಸೆ ಕರೆ ಆಗಿಬಿಟ್ಟೆ.
ಮತ್ತು ಹಂಗೆ ಸಾಂಗ ಮುಗಿಲಿಲ್ಲ, ಹುಡುಗಿಯರ್ದು ಕೇಳ್ಬೇಕಂತಂದ್ರೂ ಭಾರಿ ಹಾಡತ್ತಿದ್ರಿ ಹುಡುಗಿಯರು, ದೊಡ್ಡವರು ಹಾಡಂಗಿಲ್ಲ ಅಷ್ಟು ಚಂದ ಹಾಡತ್ತಿದ್ರು. ಅಂತೂ ಇಂತೂ ಲಾವಣ್ಯ ಸಾಂಗ್ ಮುಗೀತು ನೋಡ್ರಿ. ಎಲ್ಲಾರನ್ನೂ ತೋರಿಸಿದ್ವಿ, ನಮ್ಮ ಅಕ್ಕನ ತೋರಿಸಿಲ್ಲ ಅಂತ ಒಂದು ಯಾಕೆ ಬೇಜಾರಾಗತ್ತಿತ್ತು ನೋಡ್ರಿ. ನಾವು ಎಷ್ಟು ಚಂದ ಕಾಣಕತ್ತೇವೆ ಮೇಕಪ್ ಹಚ್ಕೊಂಡು. ಫಂಕ್ಷನ್ ಮುಗಿಯಕ್ಕೆ ಬಂತು, ನಮ್ಮ ಎನರ್ಜಿ ಖಾಲಿ ಆಯ್ತು, ಆದರೂ ನಮ್ಮ ತಂಗಿಯರ ಎನರ್ಜಿ ಖಾಲಿ ಆಗಿಲ್ಲ ನೋಡ್ರಿ. ಹಂಗೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ್ರಿ. ಬಾಯ್ ರೀ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಗಂಟೆ ಹೊಡಿದು ಮರಿಬೇಡ್ರಿ.